ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ನಾರ್ತ್ ಪ್ರೋ ಚಾನಲ್ಗೆ. ಇವತ್ತು ಏನಪ್ಪಾ ಅಂದ್ರೆ ಈ ನಿಮ್ಮ ನಾರ್ತ್ ಪ್ರೋ ಒಂದು ಅದ್ಭುತವಾದಂತ ಸ್ಥಳನ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಈ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಒಂದು ಸ್ಥಳ ಅಂತ. ಇಲ್ಲಿ ನೋಡಿ, ಈ ಒಂದು ಸುಂದರ ವಾತಾವರಣದ ಮೇಲೆ ಇರುವಂತಹ ಒಂದು ಗುಡ್ಡದ ಮಲ್ಲಿಕಾರ್ಜುನ ಟೆಂಪಲ್ ಅನ್ನ ತೋರಿಸ್ತಾ ಇದ್ದೀನಿ. ಈ ಒಂದು ಗುಡ್ಡದ ಮಲ್ಲಿಕಾರ್ಜುನ ಟೆಂಪಲ್ ಅನ್ನ ನಾನು ನಿಮ್ಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ. ನೋಡ್ತಿರ್ಬೋದು ಯಾವ ರೀತಿ ಇದೆ. ನಿಮ್ಗೆ ಇಲ್ಲೊಂದು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನೋಡಿ ಸುತ್ತಮುತ್ತ ಹಸಿರಿದೆ. ಗುಡ್ಡದಲ್ಲಿ ಮೇಲ್ಗಡೆ ಕಲ್ಲುಗಳಿದೆ, ಬ್ಲ್ಯಾಕ್ 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 ಕಲ್ಲುಗಳು. ಆ ಕಲ್ಲಿನ ಮೇಲೆ ಒಂದು ಅದ್ಭುತವಾದಂತ ದೇವಸ್ಥಾನ ಕಾಣ್ತಾ ಇದೆ. ಆ ಒಂದು ದೇವಸ್ಥಾನನೇ ಗುಡ್ಡದ ಮಲ್ಲಿಕಾರ್ಜುನ ಟೆಂಪಲ್. ಸ್ನೇಹಿತರೆ, ಗುಡ್ಡದ ಮಲ್ಲಿಕಾರ್ಜುನ, ಆ ಒಂದು ಗುಡ್ಡದ ಮಲ್ಲಿಕಾರ್ಜುನ ಟೆಂಪಲ್ ಅನ್ನ ಇವತ್ತು ನಿಮ್ಗೆ ತೋರಿಸ್ತೀನಿ. ನೋಡ್ಬೋದು ಇವತ್ತು ನೀವು. ನೋಡೋಣ, ಈ ಒಂದು ಜರ್ನಿ ಸ್ಟಾರ್ಟ್ ಮಾಡೋಣ, ಬನ್ನಿ ಹೋಗೋಣ. ಹೋಗಿ ಮೇಲ್ಗಡೆ ಯಾವ ರೀತಿ ವ್ಯೂ ಕಾಣುತ್ತೆ ಅಂತ ತೋರಿಸ್ತೀನಿ. ನೀವೇನಾದರೂ ಈ ಗುಡ್ಡದ ಮಲ್ಲಿಕಾರ್ಜುನ ಟೆಂಪಲ್ಗೆ ಬರಬೇಕಾದ್ರೆ ಬಾಗಲವಾಡ ಅಥವಾ ಬಾದದಿನಿ ಇವೆರಡ ಒಂದು ಗ್ರಾಮದ ಹೊರವಲಯದಲ್ಲಿದೆ. ನೀವು ಬಂದಾಗ ವಿಸಿಟ್ ಕೊಡ್ಬೋದು. ಒಂದು ನೋಡೋಣ, ತೋರಿಸ್ತೀನಿ ನಿಮಗೆ. ನೋಡಿ ಅಂತ ವ್ಯೂ ಕಾಣ್ತಾ ಇದೆ. ಮೇಲೆ ಪ್ರಾಣಿಗಳು ಸಹ ಇವೆ. ಪ್ರಾಣಿಗಳಂದರೆ ಮಂಗೆಗಳಿವೆ, ಕೋತಿಗಳಿವೆ. ಆ ಮಂಗೆಗಳಿಗೆಲ್ಲ ನಾವು ತೋರಿಸ್ತೀವಿ. ಈ ವಿಡಿಯೋನ ನೀವು ಕೊನೆ ತನಕ ನೋಡಿ. ನೀವು ಯಾರಾದರೂ ಬರುವಾಗ ಈ ಒಂದು ಟೆಂಪಲ್ಗೆ ಬರ್ಬೋದು. ಯಾಕಂದರೆ ಸುಂದರವಾದ ನೇಚರಲ್ಲಿ ಒಂದು ಅಡಗಿರುವಂಥ ಒಂದು ಟೆಂಪಲ್. ನೋಡ್ತಿರ್ಬೋದು ನೀವು, ಮೇಲ್ಗಡೆಯಿಂದ ಈಗ ಕಾಣ್ತಾ ಇದೆ. ಇನ್ನು ಮೇಲ್ಗಡೆ ಹೋದಾಗ ಸುಂದರವಾದ ವ್ಯೂ ಕಾಣುತ್ತೆ. ಆ ವ್ಯೂನ ತೋರಿಸ್ತೀನಿ ನಾನು ನಿಮಗೆ. ಇದು ಈ ಟೆಂಪಲಲ್ಲಿ ಏಪ್ರಿಲ್ ಮಂತಲ್ಲಿ ಒಂದು ಉಚ್ಚಯ ಅನ್ನೋ ಒಂದು ತೇರು ಎಳೆಯುತ್ತಿದೆ. ನೀವು ಯಾವಾಗಾದರೂ ಏಪ್ರಿಲ್ ಮಂತಲ್ಲಿ ಈ ಕಡೆ ವಿಸಿಟ್ ಕೊಡೋರಾದರೆ ಏಪ್ರಿಲ್ ಮಂತಲ್ಲಿ ಬನ್ನಿ, ಇನ್ನೂ ಅದ್ಭುತವಾಗಿರುತ್ತೆ. ಮೇಲ್ಗಡೆಯಿಂದ ನಿಮಗೆ ವ್ಯೂ ತೋರಿಸ್ತೀನಿ. ಈಗ ಒಂದು ಜರ್ನಿ ಸ್ಟಾರ್ಟ್ ಮಾಡೋಣ, ಬನ್ನಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಈಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ ಗುಡ್ಡದ ಮಲ್ಲಿಕಾರ್ಜುನ ಟೆಂಪಲ್ಗೆ. ನೋಡ್ತಿರ್ಬೋದು ಯಾವ ರೀತಿ ವ್ಯೂ ಇದೆ ಅಂತ. ನನ್ನ ಫ್ರೆಂಡ್ಸ್ ಜೊತೆಗೆ ಹೋಗ್ತಾ ಇದ್ದೀನಿ, ಯಾಕಂದರೆ ಮೇಲ್ಗಡೆ ಅಲ್ಲಿ ಕೋತಿಗಳು ಜಾಸ್ತಿ ಇರೋದರಿಂದ ಒಬ್ಬರೇ ಹೋಗೋದು ಭಾಳ ಹೋಗ್ಬೋದು, ಆದರೆ ಸ್ವಲ್ಪ ಇದನ್ನಿಸುತ್ತೆ. ಯಾಕಂದರೆ ಕೋತಿ ಗೀತಿ ಭಯ ಇರೋರಿಗೆ ಹೋಗೋಕ್ಕಾಗಲ್ಲ. ನೋಡ್ತಿರ್ಬೋದು ಈ ರೀತಿ ಒಂದು ಇದೇ ರೀತಿಯಲ್ಲಿ ತೇರು ಎಳೆಯುತ್ತೆ ಒಂದು ಏಪ್ರಿಲ್ ಮಂತಲ್ಲಿ. ನೀವು ಯಾರಾದರೂ ಬರ್ಬೋದು ಏಪ್ರಿಲ್ ಮಂತಲ್ಲಿ. ನೋಡಿ, ಮೇಲ್ಗಡೆ ಒಂದು ಅದ್ಭುತ ಒಂದು ವ್ಯೂ ಕಾಣುತ್ತೆ. ನೋಡಿ, ಈ ಒಂದು ಗುಡ್ಡದ ಮಲ್ಲಿಕಾರ್ಜುನ ಟೆಂಪಲ್ ಕಾಣ್ತಾ ಇದೆ. ಈಗ ಹೋಗ್ತಾ ಇದ್ದೀವಿ, ಹೋಗೋಣ ಮೇಲ್ಗಡೆ. ಈಗ ನಾನು ನನ್ನ ಫ್ರೆಂಡ್ಸ್ಗಳ ಜೊತೆ ಹೋಗ್ತಾ ಇದ್ದೀನಿ. ನೋಡ್ಬೋದು ಅವರಿಬ್ಬರು ಮುಂದೆ ಹೋಗ್ತವ್ರೆ. ಹೋಗೋಣ. ಅದ್ಭುತವಾದ ಒಂದು ಟೆಂಪಲ್, ಮಳೆ ಬರ್ತಾ ಇದೆ. ಸುಂದರವಾದ ಒಂದು ವ್ಯೂ ಕಾಣೋ ಒಂದು ಲಕ್ಷಣಗಳೆಲ್ಲ ಕಾಣ್ತಾ ಇವೆ. ಹೋಗೋಣ. ನೀವೇನಾದರೂ ವಿಸಿಟ್ ಕೊಡೋರಾದರೆ ಬರ್ಬೋದು. ಎಲ್ಲಪ್ಪ ಅಂದರೆ ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಬಾಗಲವಾಡ ಗ್ರಾಮ ಮತ್ತು ಬಾದದಿನಿ ಗ್ರಾಮದ ಹೊರವಲಯದಲ್ಲಿ ಇರುವಂಥ ಒಂದು ಟೆಂಪಲ್. ಏನಿಲ್ಲ, ನಿಮಗೆ ಆ ಒಂದು ಗ್ರಾಮ ಕಾಣ್ತಿದ್ದೇವಲ್ಲ, ಅದೇ ಒಂದು ಬಾದದಿನಿ ಗ್ರಾಮ. ಈ ಒಂದು ಹಿಂದುಗಡೆ ಬಾಗಲವಾಡ ಗ್ರಾಮದಿಂದ ಕಾಣುತ್ತೆ. ಇದು ಬಾಗಲವಾಡ ಗ್ರಾಮದಿಂದನೂ ಕಾಣುತ್ತೆ, ಬಾದದಿನಿ ಗ್ರಾಮದಿಂದನೂ ಕಾಣುತ್ತೆ. ಇಲ್ಲಿಗೆ ಎರಡು ಊರಿನ ಭಕ್ತರು ಸಹ ಬರ್ತಾರೆ. ಬಂದು ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಹೋಗ್ತಾರೆ. ನೀವು ಬರ್ಬೋದು. ಈಗೆಲ್ಲ ರೋಡ್ ಗೀಡ್ ಆಗಿದೆ, ಸಖತ್ತಾಗಿದೆ. ಮೊದಲೆಲ್ಲ ಇದೆಲ್ಲ ಇಷ್ಟೆಲ್ಲ ಮಾಡೋರೆ, ಡೆವಲಪ್ಮೆಂಟ್ ಆಗ್ತಾ ಇದೆ ಡೇ ಬೈ ಡೇ. ನೋಡೋಣ, ಮೇಲ್ಗಡೆ ಅದ್ಭುತವಾದ ಒಂದು ವ್ಯೂ ಇದೆ. ಟೆಂಪಲ್ ಇದೆ, ಎಲ್ಲದಕ್ಕೂ ಮಿಗಿಲಾಗಿ ಟೆಂಪಲ್ ಇದೆ. ಆ ಟೆಂಪಲ್ನ ವೀಕ್ಷಣೆ ಮಾಡೋಣ, ನಿಮಗೂ ತೋರಿಸ್ತೀನಿ. ನೋಡೋಣ. ನೋಡಿ ಯಾವ ರೀತಿ ವ್ಯೂ ಮೇಲೆ ಹೋಗ್ತಾ ಹೋಗ್ತಾ ಕಾಣ್ತಾ ಇದೆ. ನೋಡ್ತಿರ್ಬೋದು ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಹೊಂಟವ್ರೆ. ನೋಡ್ತಿರ್ಬೋದು ಈ ರೀತಿ ಒಂದು ವ್ಯೂ ಇದೆ. ನೋಡೋಣ. ಈಗ ಸ್ವಲ್ಪ ಗಾಳಿ ಕಡಿಮೆ ಆಗಿದೆ. ಇಷ್ಟೊತ್ತು ಹೆವಿ ಗಾಳಿ ಇತ್ತು. ಜುಲೈ ತಿಂಗಳಾದ್ದರಿಂದ ಗಾಳಿ ಜಾಸ್ತಿ ಇರುತ್ತೆ, ಗಾಳಿ ಹುಣ್ಣಿಮೆ ಆದ್ದರಿಂದ ಈಗ ಸ್ವಲ್ಪ ಸದ್ಯ ಕಡಿಮೆ ಆಗಿದೆ. ನೋಡ್ತಿರ್ಬೋದು ನೀವು ಯಾವ ರೀತಿ ವ್ಯೂ ಕಾಣ್ತಾ ಇದೆ ಅಂತ. ನೀವೇನಾದರೂ ಮಾನ್ಸೂನ್ ಟೈಮ್ ಬಂದರೆ ಇದೆಲ್ಲ ಹಚ್ಚ ಹಸಿರಾಗಿ ಕಾಣ್ತಾ ಇರುತ್ತೆ. ಈಗ ಸಮ್ಮರ್ ಆಗಿರೋದ್ರಿಂದ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ಎಲ್ಲ ಭತ್ತ ಬಿತ್ತಿದ್ದು ನೋಡಿದ್ರೆ ನೀವು ಆಮೇಲೆ ಫಿದಾ ಆಗ್ತೀರಾ. ಆ ರೀತಿ ಒಂದು ವ್ಯೂ ಇದೆ. ನೋಡೋಣ. ಒಂದು ಮುಳ್ಳು ಹಂದಿಯ ಮುಳ್ಳು ಬಿದ್ದಿದೆ ಇಲ್ಲಿ. ಈಗ
ಮುಳ್ಳು ಹಂದಿನ ಅಂತಾರ ಅದಕ್ಕೆ. ನೋಡ್ತಿರ್ಬೋದು ಗಾಯ್ಸ್ ನೀವು ನೋಡಿ ಯಾವ ರೀತಿ ಒಂದು ವ್ಯೂ ಕಾಣ್ತಾ ಇದೆ. ಮಳೆಗಾಲದಲ್ಲಿ ನೀವು ಹಚ್ಚಿದ ಸಂದರ್ಭದಲ್ಲಿ ಬಂದರೆ ಆ ಒಂದು ಯಾವ ರೀತಿ ಹಚ್ಚ ಹಸಿರು ಕಾಣ್ತಾ ಇದೆ, ಇದೆಲ್ಲ ಹಚ್ಚ ಹಸಿರು ಕಾಣುತ್ತೆ. ನಮ್ಮ ಕಡೆ ಈ ಕಡೆ ಎಲ್ಲ ನೀರಾವರಿ ಆದ್ದರಿಂದ ಹಚ್ಚ ಹಸಿರಿಂದ ಕೂಡಿರುತ್ತೆ. 6 months ಫುಲ್ಲು ಹಸಿರಿರುತ್ತೆ. ಈಗ ನೋಡಿ ಇನ್ನೂ ಸ್ಟಾರ್ಟ್ ಆಗಿದೆ, ಮಳೆ ಸರಿ ಆಗ್ತಾ ಇಲ್ಲ. ಮಳೆ ಏನಾದರೆ ಇಷ್ಟೊತ್ತಿಗೆ ಫುಲ್ ಹಸಿರಾಗಿರೋದು. ಮಳೆ ಪ್ರಭಾವ ಈ ವರ್ಷ ಭಾಳ ಕಡಿಮೆ ಆದ್ದರಿಂದ ಸ್ವಲ್ಪ ಕಡಿಮೆ ಆಗಿದೆ. ನೋಡೋಣ ಇನ್ನು ಮುಂದೆ ಜಾಸ್ತಿ ಆದರೆ ಚೆನ್ನಾಗಾಗುತ್ತೆ. ನೋಡೋಣ ಬನ್ನಿ. ನಾವು ಈಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ನೋಡಿ ಯಾವ ರೀತಿ ಇದೆ ಈಗ ಮೇಲ್ಗಡೆ ಹತ್ತು ಅಂತ. ಒಂಥರ ಟ್ರೆಕ್ಕಿಂಗ್ ಏರಿಯಾ ಇದ್ದಂಗಿದೆ. ಬರ್ಬೋದು, ನೀವು ಬಂದು ವಿಸಿಟ್ ಕೊಡಿ ಒಂದ್ಸಾರಿ. ಯಾವ ರೀತಿ ಟ್ರೆಕ್ಕಿಂಗ್ ಪ್ಲೇಸ್ ಇದ್ದಂಗಿದೆ. ಫ್ರೆಂಡ್ಸ್ ನೋಡಿ ಈಗ ಇನ್ನು ಸ್ವಲ್ಪ ಇದೆ, ಅಷ್ಟು ಹತ್ತಿ ಬಿಟ್ರೆ ಈಗ ನಮಗೆ ಟೆಂಪಲ್ ಕಾಣುತ್ತೆ. ಆ ಟೆಂಪಲ್ಗೆ ಹೋಗೋಣ. ವಾ ಓಕೆ ಕೋತಿಗಳು ಬರ್ತಾವಂತೆ. ಹಾಂ ಇಲ್ಲಿ ನೋಡಿ, ಇದೇ ಒಂದು ಮುಳ್ಳು ಹಂದಿಯ ಒಂದೇನು ಮುಳ್ಳು ಅಂತೀವಿ ನೋಡ್ಬೋದು. ಇಲ್ಲೆಲ್ಲ ಪ್ರಾಣಿಗಳು ಸಿಗ್ತವೆ. ಮೊಲ, ಮುಳ್ಳು ಹಂದಿ, ಉಡ ಎಲ್ಲ ಸಿಗ್ತವೆ. ಯಾಕಂದರೆ ಇದೊಂಥರ ಒಂದು ಕಾಡಿದ್ದಂಗಿರೋ ನೇಚರ್ ಇದೆ, ಅದಕ್ಕೆ ಕಾರಣ ಎಲ್ಲ ಸಿಗುತ್ತೆ ಇಲ್ಲಿ. ವ್ಯೂ ಮಾತ್ರ ಸಖತ್ತಾಗಿದೆ. ನೋಡ್ಬೋದು ನೀವು ಯಾವ ರೀತಿ ಒಂದು ವ್ಯೂ ಇದೆ. ಬನ್ನಿ ವಿಸಿಟ್ ಕೊಡಿ. ಇಂಥ ನೇಚರ್ನ ನಾವು ಬೇರೆಲ್ಲೂ ನೋಡೋಕ್ಕಾಗಲ್ಲ. ನಮ್ಮ ಒಂದು ಗ್ರಾಮಗಳಲ್ಲಿ ನಾವು ನೋಡೋಕ್ಕಾಗತ್ತೆ, ಹಳ್ಳಿಗಳಲ್ಲಿ ನೋಡ್ಬೋದು. ನೀವೇನಲ್ಲಿ ಮಾನ್ಸೂನಲ್ಲಿ ಬಂದರೆ ಅದ್ಭುತ ಇರುತ್ತೆ. ಯಾಕಂದರೆ ಪೂರಾ ಹಚ್ಚ ಹಸಿರಿಂದ ಕೂಡಿರುತ್ತೆ. ನಿಮ್ಮ ಕಣ್ಣು ಎಲ್ಲಿವರೆಗೆ ಕಾಣುತ್ತೆ ಅಲ್ಲಿವರೆಗೆ ಹಸಿರಾಗೇ ಇರುತ್ತೆ. ಯಾಕಂದರೆ ಇಷ್ಟು ನೀರಾವರಿನೇ, ಸುತ್ತಮುತ್ತ ನೀರಾವರಿನೇ ಇದೆ. ತುಂಗಭದ್ರಾ ಎಡದಂಡಿಯ ನೀರನ್ನು ಬಳಸ್ಕೊಂಡು ನಾವು ಬಿತ್ತನೆ ಕಾರ್ಯ ಮಾಡ್ತೀವಿ. ನೋಡೋಣ. ಇಲ್ಲೆಲ್ಲ ಅಮರ ಪ್ರೇಮಿಗಳ ಹೆಸರೆಲ್ಲ ಬರೆದು ಹೋಗವ್ರೆ. ದೊಡ್ಡ ಶಾಸನನೇ ಕೆತ್ತವ್ರೆ. ಏನು ಮಾಡೋಕ್ಕಾಗಲ್ಲ. ಇವರು ಒಂಥರ ಅಶೋಕ ಅಂತಾರನೇ. ಅಶೋಕ ಮಸ್ಕಿಯಲ್ಲಿ ಕೆತ್ತೋದ, ಆದರೆ ಅವನ ಹೆಸರು ಬಿಟ್ಟು ಬೀಳಿಲ್ಲ ಅವ. ಇವ್ರ ಹೆಸರು ಬಿಟ್ಟವ್ರೆ, ಶಾಸನ ಕಿತ್ತಿಲ್ಲ, ಅಷ್ಟೇ ವ್ಯತ್ಯಾಸ. ಅಶೋಕ 106 ಶಾಸನಗಳು ಕೆತ್ತಿಸಿದ್ರು, ಅವನ ಹೆಸರು ಕೂಡ ಬಂದಿದ್ದಿಲ್ಲ ಅಂತೆ. ನೋಡ್ಬೋದು ಇಲ್ಲಿ ಅವ್ರ ಹೆಸರು ಇರುತ್ತೆ, ಆದರೆ ಶಾಸನಗಳು ಇರಲ್ಲ ಅಷ್ಟೇ. ಇಲ್ಲಿ ನೋಡಿ ಯಾವ ರೀತಿ ಇದೆ ಗವಿ. ಈ ರೀತಿ ಗವಿಗಳಿವೆ. ನೋಡೋಣ ಈಗ ಮಂಗ್ಯಗಳು ಬಂದರೆ ಬರ್ಬೋದು, ಕೋತಿಗಳು. ಆ ಕೋತಿಗಳನ್ನು ನಾವು ನೋಡೋಣ. ನೋಡ್ಬೋದು ಗಾಯ್ಸ್ ನೀವು. ಈಗ ಕಾಣುತ್ತೆ, 2 ಊರುಗಳು ಕಾಣುತ್ತೆ. ತೋರಿಸ್ತೀನಿ ನಿಮಗೆ. ಬಾಗಲೋಡನು ಕಾಣುತ್ತೆ, ಬಾದ್ರಿ ದಿನೇ ಸಹ ಕಾಣುತ್ತೆ. ಇದೆಯಲ್ಲ ಅದೇ ಒಂದು ಬಾಗಲೋಡ ಗ್ರಾಮ. ಅದು ಬಾಗಲೋಡ ಗ್ರಾಮ ಇದೆ. ಈ ಒಂದು ಬಾದರಿದಿನಿ ಗ್ರಾಮ ಇದು ನೋಡ್ತಿರ್ಬೋದು ನೀವು. 2 ಗ್ರಾಮಗಳ ಹೊರವಲಯದಲ್ಲಿ ಇರುವಂತಹ ಗುಡ್ಡದ ಮಲ್ಲಿಕಾರ್ಜುನ ಟೆಂಪಲ್ ನೋಡ್ಬೋದು ನೀವು. ಪ್ರಕೃತಿಯ ಸೌಂದರ್ಯದಲ್ಲಿ ಇರುವಂತಹ ಒಂದು ಟೆಂಪಲ್ ಬಹುದು ಫ್ರೆಂಡ್ಸ್. ನೀವು
ಯಾವ ರೀತಿ ಒಂದು ನೇಚರ್ ವಾತಾವರಣ ಕಾಣ್ತಾ ಇದೆ ಸುತ್ತಮುತ್ತ. ನೋಡಿ ಇಲ್ಲಿ ಮುಂದೆ ಯಾವ ರೀತಿ ಕಾಣುತ್ತೆ ಅಂತ. ಇಲ್ಲಿ ನೂರಾರು ಗವಿಗಳಿವೆ, ಕಡಿಮೆ ಇಲ್ಲಿ ನಿಮಗೆ ಕಾಣ್ತಾ ಇದ್ದಾನೆ ಕೃತಿಗಳಿವೆ. ಅಲ್ಲಿ ಬಂದಾಗ ಏನಾದ್ರು ಕೊಡೋಣ ಅವಕ್ಕೆ. ಯಾವ ರೀತಿ ನೇಚರ್ ಇದೆ, ಸುತ್ತಮುತ್ತ ನೇಚರ್ ಇದೆ, ಅದ್ರ ಮೇಲೆ ಕಲ್ಲುಗಳಿಂದ ಕೂಡಿದೆ. ಆ ಕಲ್ಲುಗಳು ಕಡಿವೆ, ಗವಿಗಳು ಸುತ್ತಮುತ್ತ ನೇಚರ್ ಯಾವ ರೀತಿ ಹಸಿರಾಗಿ ಕಾಣುತ್ತೆ. ಮಳೆಗಾಲದಲ್ಲಂತೂ ನೀವು ಅಷ್ಟು ಹಸಿರಾಗಿರುತ್ತೆ, ಹಚ್ಚ ಹಸಿರಿಂದ ಕೂಡಿರುತ್ತೆ. ನೀವು ಯಾವ ಕಡೆ ಕಾಣಿಸಿದ್ರು ಹಚ್ಚ ಹಸಿರಿಂದ ಕೂಡಿರುತ್ತೆ. ನೋಡ್ಬೋದು ನೀವು ಯಾವ ರೀತಿ ಕಪ್ಪು ಮಣ್ಣಿನ ನಾಡನ್ನು ಬಾಗಲವಾಡ ಮತ್ತು ಬದಲಿನಿ ಗ್ರಾಮಗಳನ್ನು ನೋಡ್ಬೋದು ನೀವು. ಬದಲಿನಿ ಗ್ರಾಮ ಮತ್ತು ಬಾಗಲವಾಡ ಗ್ರಾಮ ಮಧ್ಯೆ ಕಾಣ್ತಿರುವುದೊಂದು ಕ್ಯಾಂಪ್ ಆಗಿದೆ. ಊರುಗಳು ಕಾಣುತ್ತೇವೆ ನಾವು. ನೋಡಿ ನೋಡಿ ಹೇಗ ಅನಿಸ್ತಾ ಇದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ ಆ ಒಂದು ರಸ್ತೆ ಕಾಣ್ತಾ ಇದ್ದೇನೆ ನಿಮ್ಗೆ, ಅಲ್ಲಿ ಕ್ರಿಶ್ಚರ್ ಹೋಗ್ತಾ ಇದೆ, ತೋರಿಸ್ತೀನಿ ನಿಮ್ಗೆ ಆದಷ್ಟು. ಅಲ್ಲಿ ಹೋಗ್ತಾ ಇದೆ ಅಲ್ಲ, ಅದು ಕವಿತಾಳಕ್ಕೆ ಹೋಗುವಂತ ರೂಟ್ ಫ್ರೆಂಡ್ಸ್. ಮಾನ್ಯು ಟು ಕವಿತಾಳ ಆ ಸೈಡ್ ಹೋಗ್ತಾ ಇರೋದು, ಕವಿತಾಳಕ್ಕೆ ಹೋಗ್ತಾ ಇದೆ. ಆ ಒಂದು ಕವಿತಾಳ ರೂಟಲ್ಲೇ ನಮ್ಮ ಒಂದು ಬಾಗಲವಾಡ ಗ್ರಾಮ ಬರುತ್ತೆ. ನೋಡಿ ವಾತಾವರಣ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ತರ ಇರುವಂತ ಟೆಂಪಲ್ಗಳನ್ನ ನೀವು ನಿಮ್ಮ ಕಮೆಂಟ್ ಮುಖಾಂತರ ಹಾಕಿದ್ರೆ ನಾವು ಆ ಒಂದು ಗ್ರಾಮಕ್ಕೆ ಬಂದು ಟೆಂಪಲ್ ನೋಡಿ ವೀಕ್ಷಣೆ ಮಾಡಿ. ಇದು ಗುಡ್ಡದ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್. ನೋಡಿ ಗುಡ್ಡದ ಮೇಲೆ ನಿಲ್ಲಿಸಿರುವಂತಹ ಈ ಟೆಂಪಲ್ ನ ದರ್ಶನ ಪಡ್ಕೊಳ್ಳಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ಗುಡ್ಡದ ಮಲ್ಲಿಕಾರ್ಜುನ ಟೆಂಪಲ್ ನೋಡ್ತಾ ಇದ್ದೀರಾ. ನೋಡ್ತಿರ್ಬೋದು ಫ್ರೆಂಡ್ಸ್, ನೀವು ಗುಡ್ಡದ ಮಲ್ಲಿಕಾರ್ಜುನ ಟೆಂಪಲ್ ಅನ್ನ ವಿಸಿಟ್ ಕೊಡಿ ಒಂದ್ಸಾರಿ, ಬಂದು ಪ್ರಾರ್ಥನೆಗೈದು ದರ್ಶನ ಪಡ್ಕೊಂಡು ಹೋಗ್ಬೋದು. ಸೌಂಡ್ ಅದಪ್ಪ, ನೀನೇನ್ ಮಾಡೋದು ಮಾರೆ? ಕೊಡ್ರಲ್ಲ ಇದಕ್ಕೆ, ಕೊಡ್ರ ಇದಕ್ಕೊಂದು. ಹಲೋ, ಹಾ ನೋಡಿ ಸಾಬ, ಇದು ಬಾವು ಮಾಡ ದಸಾಬ. ಈ ಒಂದು ಸ್ಯಾರಿಗೆ ಸಿಗುತ್ತೆ ಫ್ರೆಂಡ್ಸ್, ನೋಡ್ಬೋದು ನೀವು, ಬಂದು ಏನಾದ್ರು ಕೊಡ್ಬೋದು ಅಂತ. ಎಂತ ಒಂದು ನೋಡ್ತಾ ಇದೀವಿ ನಾವು ಈ ದೃಶ್ಯವನ್ನ. ಬಾ ಒಂದೊಂದ್ ಕೈ ಕೊಟ್ರೆ ಲೆವೆಲ್ ಅದಕ್ಕೆ ಗೊತ್ತು. ನಿಮ್ಮ ಜೇಟ್ ಜಗಾಡ್ತಾವ್ರೆ ಅವು. ಇನ್ನ ಅರ್ಧ ಬರಕ ಅವು ಬರೋಕ್ ಇನ್ನಲ್ಲಿ ನೋಡಿ ಇನ್ನೊಂದು ಉಂಡು ಐತೆ. ಹೌದಾ, ನಾನು ಇದೇ ಫಸ್ಟ್ ಆಗಿ ಇಷ್ಟು ಹತ್ರದಿಂದ ಕೋತಿ ನೋಡಕತ್ತೀನಿ. ನನ್ ಕೈ ಒಂದು ಬಿಡ್ಲೆ ಬರ್ರಿ. ಏಯ್ ರೆಡಿ ನೋಡ್ಬೋವ ನೇಚರ್ ಇದೆ ಅಂತ ಸುತ್ತಮುತ್ತ.
ತೋರ್ಸಂತ ಬಾ. ಮಳೆ ಕೊಡುಗ ನೋಡ್ಬೋದು ಫ್ರೆಂಡ್ಸ್, ಈಗ ನೋಡಿದ್ರಲ್ಲ ಗುಡ್ಡದ ಮಲ್ಲಿಕಾರ್ಜುನ ಟೆಂಪಲನ್ನು. ನೀವು ಯಾರಾದರೂ ಈ ಕಡೆ ಬಂದಾಗ ಒಂದು ಟೆಂಪಲ್ಗೆ ಬಂದು ವಿಸಿಟ್ ಕೊಡಿ. ಒಂದು ಪ್ರಾಣಿಗಳ ನಡುವೆ ಒಂದು ಉತ್ತಮವಾದ ಒಂದು ಸಮಯವನ್ನು ಕಳಿಬೋದು ನೀವು ಇಲ್ಲಿ. ಇನ್ನೂ ಹಿಂದೆ ಬರ್ತಾ ಇವೆ ಟೆಂಪಲ್ ಹಿಂದಗಡೆ ನೋಡಿ, ಈ ರೀತಿ ಒಂದು ವ್ಯೂ ಕಾಣುತ್ತೆ ನಿಮಗೆ. ಬನ್ನಿ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಪಿಕ್ನಿಕ್ ಅಂತ ಬರ್ಬೋದು, ಏನಾದರೂ ಸುಮ್ಮನೆ ಟೆಂಪಲ್ಗೆ ದರ್ಶನ ಪಡ್ಕೊಳ್ಬೇಕು ಅಂತಾದರೂ ಬರ್ಬೋದು. ಬಂದಾಗ ಅದ್ಭುತವಾದಂಥ ದೇವಸ್ಥಾನ ಇದೆ ಇಲ್ಲಿ, ಗುಡ್ಡದ ಮಲ್ಲಿಕಾರ್ಜುನ ಟೆಂಪಲ್. ಭಾಳ ಶಕ್ತಿಯುತವಾದಂಥ ಟೆಂಪಲ್ ಆಗಿದೆ ಈ ಒಂದು ಟೆಂಪಲ್. ನೇಚರ್ ನಡುವೆ, ಪ್ರಕೃತಿ ನಡುವೆ ಇರುವಂಥ ಒಂದು ಅದ್ಭುತ ಕ್ಷೇತ್ರ. ಬಂದು ವಿಸಿಟ್ ಕೊಡಿ ಅಂತ ಹೇಳೋದಷ್ಟೇ. ಅದು ಬಿಟ್ಟರೆ ಬೇರೆ ಅಂದರೆ ಎಲ್ಲ ಕಡೆ ದೇವರಿದ್ದಾನೆ. ದೇವರು ನಾವು ಸ್ಪೆಸಿಫಿಕ್ ಆಗಿ ಇದೇ ಪ್ಲೇಸಲ್ಲಿ ಅಂತ ಹುಡ್ಕೋಕ್ಕಾಗಲ್ಲ. ಆದರೆ ಬಂದು ಏನಪ್ಪ ನಮ್ಮ ನೆಮ್ಮದಿಗೋಸ್ಕರ ಬಂದು ನಾವು ವಿಸಿಟ್ ಕೊಡ್ಬೋದು. ಆದರೆ ಪ್ರಕೃತಿ ನಡುವೆ ಒಂದು ಕೂತು ಸಮಯ ಕಳೆಯೋಕ್ಕೆ ಉತ್ತಮವಾದಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ನಾನು. ನಮ್ಮ ಊರಲ್ಲಿ, ನಮ್ಮ ಒಂದು ಹಳ್ಳಿಗಳಲ್ಲಿ ಈ ರೀತಿ ಒಂದು ಅದ್ಭುತ ಟೆಂಪಲ್ಗಳಿರುತ್ತವೆ. ಬೆಟ್ಟದಲ್ಲಿ ಭಾಳಷ್ಟು ಟೆಂಪಲ್ಗಳಿವೆ, ನೋಡ್ತಿರ್ಬೋದು. ನಾನು ನಮ್ಮೂರ ಒಂದು ಟೆಂಪಲ್ ಸಹ ಮಾಡಿದ್ದೆ. ಆ ಟೆಂಪಲ್ ಸಹ ಬೆಟ್ಟದಲ್ಲೇ ಇದೆ, ಈ ಟೆಂಪಲ್ ಸಹ ಬೆಟ್ಟದಲ್ಲೇ ಇದೆ. ನೋಡೋಣ, ಇದೇ ರೀತಿ ನೀವು ಕಮೆಂಟಲ್ಲಿ ತಿಳಿಸಿ ನಮ್ಮ ಊರಿನ ಸುತ್ತಮುತ್ತಲಿನ ಜನರು ಇಂಥ ಟೆಂಪಲ್ಗಳ ಬಗ್ಗೆ. ನಾವು ಉತ್ತರ ಕರ್ನಾಟಕದ ಟೆಂಪಲ್ ಬಗ್ಗೆ ನೋಡೋಣ. ಈ ಉತ್ತರ ಕರ್ನಾಟಕದ ಟೆಂಪಲ್ಗಳ ಬಗ್ಗೆ ನೋಡೋಣ. ಅಡಗಿರುವಂಥ ಇತಿಹಾಸನ ಆದಷ್ಟು ಬೇಗ ಮುನ್ನೆಲೆಗೆ ತರಕ್ಕೆ ಟ್ರೈ ಮಾಡೋಣ. ನೀವು ಬಂದಾಗ ಏನಾದರೂ ತಂದು ಇಲ್ಲಿ ಹಂಚಿದರೆ ಭಾಳ ಒಂದು ಉತ್ತಮ ಕೆಲಸ ಆಗುತ್ತೆ. ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ತಂದು ಕೊಟ್ಟರೆ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಮತ್ತೆ ಯಾವುದೇ ಇದು ತೋರ್ಪಡಿಕೆಗೆ ಮಾಡ್ತಾ ಇಲ್ಲ, ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾ ಇದ್ವಿ. ಬಂದಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಆಲೋಚನೆ ಬಂತು, ಈ ರೀತಿ ತರಬೇಕಂತ. ಆ ಒಂದು ಕಾರಣಕ್ಕಷ್ಟೇ ನಾವು ತಂದಿರೋದು. ಮತ್ತು ನಿಮಗೆ ಶೋ ಕಪ್ಗೆ ಅಂತಲ್ಲ, ಶೋ ಮಾಡೋಕ್ಕೆ ಅಂತ ಅಲ್ಲ, ಏನೋ ತರಬೇಕು, ವಿಡಿಯೋ ಮಾಡೋ ಸಲುವಾಗಂತರೂ ಅಲ್ಲ, ಏನೋ ಮಾಡಬೇಕು ಅನ್ನೋದಿತ್ತು. ಆ ಒಂದು ಕಾರಣಕ್ಕೆ ತಂದ್ವಿ, ಕೊಟ್ವಿ, ನೋಡಿಕೊಂಡು ಹೋಗ್ತಾ ಇದ್ದೀವಿ. ನಾನು ಭಾಳ ವರ್ಷಗಳ ನಂತರ ಈ ಒಂದು ಟೆಂಪಲ್ಗೆ ಬರ್ತಾ ಇದ್ದೀನಿ. ಅದ್ಭುತವಾದಂಥ ಒಂದು ಟೆಂಪಲ್. ಈ ಒಂದು ಟೆಂಪಲಲ್ಲಿ ನೋಡ್ತಾ ಇರ್ಬೋದು, ಏಪ್ರಿಲ್ ಮಂತಲ್ಲಿ ಒಂದು ಜಾತ್ರೆ ಆಗುತ್ತೆ. ಜಾತ್ರೆ ಅಂದರೆ ಏನಪ್ಪ ಅಂದರೆ ಒಂದು ರಥ ಎಳೀತೆ. ಇಲ್ಲಿ ಮುಂದುಗಡೆ ನೋಡ್ತಾ ಇರ್ಬೋದು, ಇಲ್ಲಿ ಕಾಣ್ತಾ ಇದೆಯಲ್ಲ, ಒಂದು ರಥ ಎಳೀತೆ. ಇಲ್ಲಿ ಬಂದು ನೀವು ವಿಸಿಟ್ ಕೊಡ್ಬೋದು. ಇಲ್ಲಿ ಅದ್ಭುತವಾದಂಥ ಕ್ಷೇತ್ರಗಳು ಇವೆಲ್ಲ. ಗುಡ್ಡದ ಮಲ್ಲಿಕಾರ್ಜುನ ಟೆಂಪಲ್ ಫುಲ್ ಪವರ್ಫುಲ್ ಟೆಂಪಲ್. ನೋಡಿ, ನಿಮಗೆ ಟೈಮ್ ಸಿಕ್ಕಾಗ ಏನಾದರೂ ಸುಮ್ಮನೆ ಒಂದು ಟೈಮ್ ಬಂದು ವಿಸಿಟ್ ಕೊಟ್ಟು ಹಿಂಗೆ ಹೋಗ್ಬೋದು ಅಷ್ಟೇ. ಏನು ಭಾಳ ಏನಿಲ್ಲ, ಭಾಳ ಒಂದು ಚೆನ್ನಾಗಿರುತ್ತೆ. ಟ್ರೆಕ್ಕಿಂಗ್ ಥರ ನಿಮ್ಮ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿರ್ತೀರ ಇಲ್ಲಿಗೆ ಬಂದರೆ. ನೋಡಿರ್ಬೋದು ಯಾವ ರೀತಿ ಒಂದು ಇದೆ ಅಂತ ಪ್ಲೇಸ್. ಈ ರೀತಿ ಒಂದು ಗುಡ್ಡದಲ್ಲಿ ಹತ್ತಿ ಇಳಿದು ಟೆಂಪಲ್ ದರ್ಶನ ಮಾಡೋದಂದರೆ ಭಾಳ ಒಂದು ಯುನಿಕ್ ಆಗಿರುತ್ತೆ. ಎಂಥೂಸಿಯಾಸಮ್ ಥರ. ಬಂದು ವಿಸಿಟ್ ಕೊಡಿ ಒಂದು ಸಾರಿ.
ಅದ್ಭುತ ಕ್ಷೇತ್ರ ಇದು ಮಾತ್ರ. ನೋಡೋಣ, ಇಂಥದ್ದೇ ವಿಡಿಯೋಗಳನ್ನ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ತರ್ತಾ ಇರ್ತೀನಿ. ಯಾಕಂದರೆ ನನಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇರುವಂಥ ಟೆಂಪಲ್ಗಳನ್ನು ಎಕ್ಸ್ಪ್ಲೋರ್ ಮಾಡೋದು ಭಾಳ ಇಷ್ಟ ಆದಂಥ ಕೆಲಸ. ನೋಡೋಣ, ಇಂಥ ಟೆಂಪಲ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ನೂರಾರು ಟೆಂಪಲ್ಗಳಿವೆ. ಇಂಥ ಟೆಂಪಲ್ಗಳು ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ. ಆದರೆ ಇತಿಹಾಸದ ಕೊರತೆ ಸಹ ಭಾಳ ಇದೆ. ನಮಗೆ ಈ ಒಂದು ಇತಿಹಾಸ ಗೊತ್ತಿರಲ್ಲ. ಆದರೆ ಆ ಟೆಂಪಲ್ಗಳ ದರ್ಶನ ಸಹ ಅಂತೂ ಮಾಡಿಸ್ತೀನಿ ನಾನು. ಆ ಒಂದು ಎಲ್ಲಿದೆ ಆ ಪ್ಲೇಸನ್ನು ಹೇಳ್ತೀನಿ, ಅಲ್ಲಿರುವಂಥ ಮಹತ್ವವನ್ನು ಹೇಳ್ತೀನಿ. ಬಂದು ವಿಸಿಟ್ ಕೊಟ್ಟು ಹೋಗ್ಬೋದು ನೀವು. ನೋಡಿ, ಅದ್ಭುತವಾದಂಥ ಕ್ಷೇತ್ರ. ಯಾಕಂದರೆ ಈ ನೇಚರ್ ನಡುವೆ ಅದರಲ್ಲಿ ಸಾಯಂಕಾಲ ಬಂದಿದ್ದೆ ನಾನು. ಈಗ ಸ್ವಲ್ಪ ಮಳೆ ಆಗಿತ್ತು. ಮಳೆ ಆಗಿದ್ದರಿಂದ ಯಾವ ರೀತಿ ಕಾಣ್ತಾ ಇದೆ ನೇಚರ್ ನಡುವೆ ಗಮನಿಸ್ಬೋದು. ಸಮ್ಮರಲ್ಲಿ ಬಂದರೆ ಅಂದರೆ ಫ್ರೆಂಡ್ಸ್ ಸ್ವಲ್ಪ ಆಳಾಳ ಥರ ಇರುತ್ತೆ. ಮಾನ್ಸೂನಲ್ಲಿ ಬಂದರೆ ಅಂದರೆ ಮಾನ್ಸೂನಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಹಚ್ಚ ಹಸಿರಿಂದ ಕೂಡಿರುತ್ತೆ. ನಿಮ್ಮ ಕಣ್ಣು ಮುಟ್ಟೋವರೆಗೂ ಎಲ್ಲಿವರೆಗೆ ಕಾಣುತ್ತೆ ಅಲ್ಲಿವರೆಗೆ ಹಚ್ಚ ಹಸಿರಿಂದನೇ ಕೂಡಿರುತ್ತೆ. ಈ ಹಚ್ಚ ಹಸಿರ ನಡುವೆ ಈ ಟೆಂಪಲ್ನ ನಾವು ವೀಕ್ಷಣೆ ಮಾಡೋದಂತೂ ಅದ್ಭುತವಾದಂಥ ಕ್ಷಣ ಅಂತಲೇ ಹೇಳ್ಬೋದು. ನೋಡೋಣ, ಟೈಮ್ ಸಿಕ್ಕರೆ ನಾನು ಇಲ್ಲೇ ಇರ್ತೀನಿ. ಟೈಮ್ ಸಿಕ್ಕಾಗ ನಾನು ಸಹ ಸಮ್ಮರಲ್ಲಿ ಬಂದು ನಿಮಗೆ ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ. ನೋಡೋಣ, ಅಂಥ ಒಂದು ಭಾಗ್ಯ ಬಂದರೆ ಮಾಡೋಣ. ಅದನ್ನು ಅನ್ಎಕ್ಸ್ಪೆಕ್ಟೆಡ್ ಏನು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಾಳೆದೇ ಪ್ಲ್ಯಾನ್ ಹೇಳೋಕ್ಕಾಗಲ್ಲ. ಅದಕ್ಕೆ ಅಂಥ ಸಮಯ ಬಂದರೆ ಮಾಡೇ ಮಾಡೋಣ, ತೋರಿಸ್ತೀನಿ ನಿಮಗೆ. ಈ ವಿಡಿಯೋನ ನೀವು ಎಲ್ಲೆಲ್ಲೆಲ್ಲೂ ನೋಡ್ತಿರ್ತೀರ. ನಿಮ್ಮ ಕುಂತ ಸ್ಥಳಕ್ಕೆ ಈ ಒಂದು ವಿಡಿಯೋನ ತಂದು ತಲುಪ್ತಾ ಇದ್ದೀವಿ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಬೆಲ್ಲೈಕನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ, ಈ ಒಂದು ಟೆಂಪಲ್ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸುತ್ತಮುತ್ತ ನಮ್ಮ ಒಂದು ರಾಯಚೂರಲ್ಲಿ, ನಮ್ಮ ಒಂದು ಮಾನ್ವಿ ತಾಲೂಕು ಅಥವಾ ಸಿರವಾರ ತಾಲೂಕು ಆಗಿರ್ಬೋದು, ದೇವದುರ್ಗ ಆಗಿರ್ಬೋದು, ನಮ್ಮ ಲಿಂಗಸೂರು ಆಗಿರ್ಬೋದು, ನಮ್ಮ ಸುತ್ತಮುತ್ತ ತಾಲೂಕುಗಳಲ್ಲಿ ಇದರಂಥ ಇಂಟ್ರೆಸ್ಟಿಂಗ್ ಟೆಂಪಲ್ಗಳಿದ್ದರೆ, ಎಕ್ಸ್ಪ್ಲೋರ್ ಮಾಡುವಂಥ ಟೆಂಪಲ್ಗಳಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇಂಥ ಟೆಂಪಲ್ಗಳನ್ನ ವೀಕ್ಷಣೆ ಮಾಡೋಣ ಅಂಥ ಭಾಗ್ಯ ನಮಗೂ ಬಂದು ಒದಗಿದರೆ ಚೆನ್ನಾಗಿರುತ್ತೆ. ನಿಮಗೂ ನಾನು ಕುಂತಲ್ಲೇ ಈ ವಿಡಿಯೋಗಳನ್ನ ತಂದು ನಿಮಗೆ ದರ್ಶನ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡೋಣ, ಇಂಥ ವಿಡಿಯೋಗಳಿಗೆ ಏನು ರೆಸ್ಪಾನ್ಸ್ ಬರುತ್ತೆ ಅಂತ ಕಾಯ್ತೀನಿ. ನೋಡೋಣ, ಚೆನ್ನಾಗಿದೆ ಟೆಂಪಲ್. ನಾನು ಹೇಳೋದೇನಪ್ಪ ಅಂದರೆ, ನೀವು ಈ ಟೆಂಪಲ್ಗೆ ತಪ್ಪದೇ ಬಂದರೆ ಏನಾದರೂ ತೊಗೊಂಬಂದು ಒಂದು ದರ್ಶನ ಪಡ್ಕೊಂಡು ಹೋಗಿ. ಅದ್ಭುತವಾದಂಥ ಟೆಂಪಲ್ ಆಗಿದೆ. ನೇಚರ್ ನಡುವೆ ಇರುವಂಥ ಟೆಂಪಲ್. ನೀವು ನೋಡಿದ್ರೆ ಗಾಬರಿ ಆಗ್ತೀರಾ. ಯಾಕಂದರೆ ಸ್ವಲ್ಪ ಹೈಟ್ ಮಟ್ಟವರೆಗೆ ಫುಲ್ ಏನಿದೆ ಈ ಥರ ಇಲ್ಲಿ ನೋಡಿ ಗಿಡಗಳು ಕಾಣುತ್ತವೆ. ಆಮೇಲೆ ನಟ್ಟ ಪೂರ್ತಿ ತುದಿಯ ಮೇಲೆ ಏನೂ ಕಾಣೋದಿಲ್ಲ. ನೋಡ್ಬೋದು ನೀವು. ನೋಡಿ, ಓನ್ಲಿ ಕಲ್ಲುಗಳು ಕಾಣುತ್ತೆ. ಕಲ್ಲುಗಳ ಮೇಲೆ ನಿಲ್ಲಿಸಿರುವಂಥ ಒಂದು ಗವಿ ಇದೆ. ಗವಿಗಳು ಕಾಣ್ತಾ ಇಲ್ಲ. ಗವಿಗಳು ಭಾಳಷ್ಟು ಗವಿಗಳಿವೆ ಈ ಒಂದು ಟೆಂಪಲಲ್ಲಿ. ನಮಗೆ ಅಷ್ಟು ಗೊತ್ತಿಲ್ಲ ಈ ಟೆಂಪಲ್ ಬಗ್ಗೆ. ನೋಡೋಣ, ನೋಡಿ, ಇಷ್ಟೆಲ್ಲ ಇದೆ. ಬಂದು ವಿಸಿಟ್ ಕೊಡ್ಬೋದು ನೀವು. ಬಂದು ವಿಸಿಟ್ ಕೊಡಿ, ಚೆನ್ನಾಗಿದೆ, ಬರ್ಬೋದು ಅಂತ ಹೇಳ್ಬೋದು. ಇಷ್ಟ ಅಂತ ಹೇಳಕ್ಕೆ ಬರೋದು. ಯಾಕಂದರೆ ಇಂಥ ನೇಚರ್ ನಡುವೆ ಸಿಗೋ ಟೆಂಪಲ್ಗಳು ಭಾಳ ಕಡಿಮೆ. ಆ ಒಂದು ಟೆಂಪಲ್ ನಮ್ಮ ಒಂದು ಊರಿನ ಸುತ್ತಮುತ್ತದಲ್ಲಿ ಇರೋದಕ್ಕೆ ನಮಗೆ ಭಾಳ ಖುಷಿ. ಒಂದು ಗುಡ್ಡದ ಮಲ್ಲಿಕಾರ್ಜುನ ಟೆಂಪಲನ್ನು ನಾವಿಲ್ಲಿ ಏನಪ್ಪ ಅಂದರೆ ಎಕ್ಸ್ಪ್ಲೋರ್ ಮಾಡ್ಬೋದು. ಜನಗಳು ಮಲ್ಲಿಕಾರ್ಜುನ ನೋಡೋಕ್ಕೆ ಶ್ರೀಶೈಲಕ್ಕೆಲ್ಲ ಪಾದಯಾತ್ರೆ ಹೋಗ್ತಾರೆ. ಆ ಶ್ರೀಶೈಲ ಮಲ್ಲಿಕಾರ್ಜುನ ಸಹ ಹೋಗಿ ಇಲ್ಲಿ ಸಹ ಅದೇ ಮಲ್ಲಿಕಾರ್ಜುನ ಇದ್ದಾನೆ, ಇಲ್ಲಿಗೂ ಸಹ ಬನ್ನಿ. ಇಲ್ಲಿಗೂ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ ಜನ. ಒಂದು ಏಪ್ರಿಲ್ ಟೈಮಲ್ಲಿ ಇಲ್ಲಿ ಏನಪ್ಪ ತೇರು ಅಂತ ಎಳೆಯುತ್ತೆ. ತೇರು ಉತ್ಸವ ಅಂತಾರೆ ಅದಕ್ಕೆ. ಆ ಒಂದು ಎಳೆಯುತ್ತೆ. ಆ ಟೈಮಲ್ಲಿ ಸಹ ಊರುಗಳಿಂದ ನಡ್ಕೊಂಡು ಬರೋ ಜನಗಳು ಇದ್ದಾರೆ. ಒಂದು ಚೆನ್ನಾಗಾಗುತ್ತೆ. ಅದನ್ನು ಏಪ್ರಿಲ್ ಮಂತಲ್ಲಿ ಬರ್ಬೋದು ನೀವು. ಇಲ್ಲಿ ಸಹ ಬಂದು ಎಲ್ಲೆಲ್ಲೂ ದೇವರಿದ್ದಾನೆ, ಎಲ್ಲ ಕಡೆ ಇರ್ತಾನೆ ದೇವ್ರನ್ನ. ನಾವು ಎಲ್ಲಿ ಹುಡ್ಕೊಳ್ತೀವಿ ಅದು ಒಂದು ದೇವರಾಗುತ್ತೆ ನಮಗೆ. ಇಲ್ಲಿನೂ ಬನ್ನಿ, ಇಲ್ಲಿನೂ ವಿಸಿಟ್ ಕೊಡಿ. ಇದು ಒಂದು ಅದ್ಭುತವಾದ ಕ್ಷೇತ್ರ. ನೋಡೋಣ, ಇಲ್ಲಿಯೂ ಮುಂದೆ ಈ ವಿಡಿಯೋ ನೋಡಿದಂಥ ಜನರು ಆದಷ್ಟು ಜನರು ಬಂದು ಭೇಟಿ ಕೊಟ್ಟರೆ ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಇರುತ್ತೆ. ನೋಡಿ, ಈಗೆಲ್ಲ ಅಚ್ಚುಕಟ್ಟಾದಂಥ ರಸ್ತೆ ಗಿಸ್ತೆ ಆಗಿದೆ, ಡೆವಲಪ್ಮೆಂಟ್ ಆಗ್ತಾನೆ ಇದೆ. ಇನ್ನೂ ಡೆವಲಪ್ಮೆಂಟ್ ಆಗಲಿ ಈ ಒಂದು ಟೆಂಪಲ್ಗಳು ಇನ್ನೂ ಮುನ್ನೆಲೆಗೆ ಬರಲಿ ಅಂತ ನಾನು ಆಶಿಸ್ತೇನೆ. ನೋಡೋಣ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಕೊನೆಗೆ ಏನಪ್ಪ ಅಂದರೆ ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನಿಮ್ಮ ಒಂದು ರೆಸ್ಪಾನ್ಸ್ ಭಾಳ ಮುಖ್ಯ ಆಗುತ್ತೆ. ಈ ಒಂದು ನಿಮ್ಮ ಕಮೆಂಟ್ಗಳು ಏನಾಗುತ್ತೆ ನಮಗೆ ಮೋಟಿವೇಟ್ ಕೊಡುತ್ತೆ. ನಾನು ಮಾಡ್ತಾ ಇರೋದು ಕರೆಕ್ಟಾ ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕರೆಕ್ಟ್ ಇದ್ದರೆ ಲೈಕ್ ಕೊಡಿ, ಕರೆಕ್ಟ್ ಇಲ್ಲ ಡಿಸ್ಲೈಕ್ ಮಾಡಿ. ನಿಮ್ಮ ಒಪಿನಿಯನ್ ಮಾತ್ರ ತಿಳಿಸಿ. ಮಾಡ್ತಾ ಇದ್ದೀನೋ ಗೊತ್ತಿಲ್ಲ, ಅದಕ್ಕೆ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಮುಖಾಂತರ ಈ ನಾರ್ತ್ ಬ್ರೋ ನಿಮಗೆ ಇದೇ ರೀತಿಯ ವಿಡಿಯೋಗಳನ್ನ ಕೊಡ್ತಾ ಇರ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.